1990 ಉಸ್ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ 1919s ಇದು ಟೈಟಲ್ ಈ ಸಿನಿಮಾದ್ದು. ರಿಯಾಲಿಟಿ ಟ್ರೈಲರ್ ನೋಡಿದ್ಮೇಲೆ ಈ ಸಿನಿಮಾದ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಬಿಕಾಸ್ ಫ್ರೆಶ್ನೆಸ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಡಿಕ್ರೀಸ್. ಸಿನಿಮಾ ನೋಡಿದ್ಮೇಲೆ ಓ ಮೈ ಗಾಡ್, ಒಪಿನಿಯನ್ ಫುಲ್ ಚೇಂಜ್. ಈ ತರದೊಂದು ಲವ್ ಸ್ಟೋರಿ ಸಿನಿಮಾನ ಹಿಂದೆ ನೋಡೇ ಇಲ್ಲ. ವಾಹ್. ಬೈ ದ ಬೈ, ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗಿದೆ. ಇಂಡಿಯಾದ 5 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಡಿಸ್ಟ್ರಿಬ್ಯೂಟರ್ ಇದನ್ನ ಪರ್ಚೇಸ್ ಮಾಡಿ ರಿಲೀಸ್ ಮಾಡಿಲ್ಲ ಅಷ್ಟೇನೆ. 90ರ ದಶಕದಲ್ಲಿ ಜನಗಳು ಯಾವ ರೀತಿ ಲವ್ ಮಾಡ್ತಾ ಇದ್ರು, ಆ ಟೈಮ್ ಅಲ್ಲಿ ಅದಕ್ಕೆ ಎಷ್ಟೊಂದು ಮಹತ್ವನ ಕೊಡ್ತಾ ಇದ್ರು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈಗಿನ ಲವ್ ಸ್ಟೋರಿ ಪ್ರತಿಯೊಬ್ರು ಕೂಡ ಈ ಸಿನಿಮಾ ನೋಡಿದ್ಮೇಲೆ ಸ್ವಲ್ಪನಾದ್ರೂ ಚೇಂಜ್ ಆಗ್ತಾರೆ ಅನ್ನೋ ಒಂದು ಫೀಲ್ ಬಂದೇ ಬರುತ್ತೆ ಕನ್ಫರ್ಮ್. ಇಲ್ಲಿ ನಮ್ಮ ಹೀರೋ ಹೀರೋಯಿನ್ ಇಬ್ರು ಚಿಕ್ಕ ವಯಸ್ಸಿಂದ ಫುಲ್ ಆವು ಮುಂಗ್ಸಿ ಕಚ್ಚಾಟಗಳು. ಬೆಳೀತಾ ಬೆಳೀತಾ ಈ ಕಡೆ ಇವನು ರಿತಿಕ್ ರೋಷನ್, ಆ ಕಡೆ ಐಶ್ವರ್ಯ ರೈ ತರ ಟರ್ನ್ ಅಪ್ ಹೋಗ್ತಾರೆ. ಆ ತರ ಸುಂದರವಾಗಿ ಹೋಗ್ತಾರೆ. ಒಬ್ರನ್ನೊಬ್ರು ಅವ್ರಿಗೆ ಗೊತ್ತಿಲ್ದಾಗನೆ ಲವ್ ಮಾಡ್ತಿರ್ತಾರೆ. ಹೇಳ್ಕೊಡೋದಕ್ಕೆ ತುಂಬಾ ಭಯ. ಒಳಗಡೆ ಡವ 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 ಡವ, ಯು ನೋ ವಾಟ್ ಐ ಆಮ್ ಟಾಕಿಂಗ್. ಕೊನೆಯಲ್ಲಿ ಇವ್ರ ಲವ್ ಸ್ಟೋರಿ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಸಿನಿಮಾದಲ್ಲಿ ಹೋಗಿ ನೋಡಿ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಹತ್ತು ಬಿಡ್ತೀರಾ ಡೆಫಿನೆಟ್ಲಿ. ಮೇನ್ ಆಗಿ ಈ ಸಿನಿಮಾದಲ್ಲಿ ಲವ್, ಪ್ರೀತಿ, ಅದೇ 1990ರ ದಶಕದಲ್ಲಿ ಜನಗಳು ಯಾವ ರೀತಿ ಲವ್ ಮಾಡ್ತಾ ಇದ್ರು ಅನ್ನೋ ಒಂದು ಸ್ವಾಗ್ ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಇನ್ನು ಆ ಲೆವೆಲ್ ಅಲ್ಲಿ ಇನ್ಕ್ರೀಸ್ ಆಗಿರ್ಲಿಲ್ಲ. ಈಗ ಕಾರ್ಪೊರೇಷನ್ ತೊಟ್ಟಿ ಟ್ರೂ ಲವ್ ಗೆ ಕೊಡ್ತಿದ್ದಂತ ವ್ಯಾಲ್ಯೂಸ್ ನ ಈಗಿನ ಜನರೇಷನ್ ಅಲ್ಲಿ ಸ್ಮೆಲ್ ಇನ್ನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಪ್ರತಿ ಒಬ್ರು ಕೂಡ ಹೊಸಬ್ರೇನೆ. ಒಬ್ರನ್ನ ಬಿಟ್ಟು ಕಾಮಿಡಿ ಕಿಲಾಡಿಗಳಲ್ಲಿ ಬರ್ತಿದಂತ ಕಬಾಬ್ ಮಾರೋ ಕಬಾಲಿ ಅನ್ಕೊಂಡೇನೋ. ಕಾಮಿಡಿ ಫೇಮಸ್ ಆದ್ರೆ ಈ ಸಿನಿಮಾದಲ್ಲಿ ಇವರು ಸೀರಿಯಸ್ ಆಕ್ಟರ್, ಒಂಥರ ವಿಲ್ಲನ್. ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ ನಿಮ್ಗೊಂದ್ ಸ್ವಲ್ಪ ಜರ್ ಕೊಡಿಸಬಹುದು. ಯಾಕಂದ್ರೆ ಏನ್ ಲವ್ ಸ್ಟೋರಿ ಇದು, ನೋಡಿದೀವಲ್ಲ, ಬೇರೆ ಕಡೆನೂ ನೋಡಿದೀವಿ ಅನ್ನೋ ಒಂದು ಫೀಲ್ ಖಂಡಿತ ಬಂದೇ ಬರುತ್ತೆ. ಬಟ್ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಿದಾಗೇನೆ ಇವರ ಲವ್ ಸ್ಟೋರಿ ಮುಂದೆ ಏನಾಗ್ಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ, ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಇವರಿಬ್ರು ನಿಜವಾಗ್ಲೂ ಒಂದಾಗ್ತಾರ ಅನ್ನೋ ಒಂದು ಕ್ಯೂರಿಯಾಸಿಟಿ, ಇವೆರಡನ್ನು ಕೂಡ ಗ್ರಿಪ್ ಆಗಿ ಹಿಡ್ಕೊಂಡು ಕಾಯ್ತಾ ಇರ್ತೀವಿ ನಾನು ನೀನು ಎಲ್ಲ. ನಿಜವಾಗ್ಲೂ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಹತ್ ಬಿಟ್ಟಿದೀನಿ. ಆ ಲೆವೆಲ್ ಅಲ್ಲಿ ಕ್ಲೈಮ್ಯಾಕ್ಸ್ ನ ಬಿಲ್ಡ್ ಮಾಡಿದ್ದಾರೆ. ನಂದಕುಮಾರ್ ಅವರ ಡೈರೆಕ್ಷನ್ ಆ ಲೆವೆಲ್ ಅಲ್ಲಿ ಇತ್ತು. ಇನ್ನು ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್, ಮ್ಯೂಸಿಕ್, ಸೌಂಡ್ ಡಿಸೈನಿಂಗ್ ಏಕ್ದಮ್ ಟಾಪ್ ನಾಚ್. KGF ಸಿನಿಮಾದಲ್ಲಿ ಡಿಸೈನ್ ಮಾಡಿರುವಂತವ್ರೆ ಈ ಸಿನಿಮಾದಲ್ಲೂ ಡಿಸೈನ್ ಮಾಡಿರೋದು ನಂದು ಅಂತ. ಓವರ್ ಆಲ್ ಆಗಿ ಈ ವಾರದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಲವ್ ಸಿನಿಮಾ ಅಂದ್ರೆ 1919s. ಲವ್ ಸ್ಟೋರಿ ಮೇಲೆ ತುಂಬಾ ಸಿನಿಮಾಗಳು ಬಂದಿದ್ದಾವೆ, ನೀವು ಕೂಡ ನೋಡಿದೀರಾ. ಈ ಸಿನಿಮಾ ಕೊಡುವಂತ ಫೀಲ್ ಡಿಫ್ರೆಂಟ್. ಡೆಫಿನೆಟ್ಲಿ ದಿಸ್ ಮೂವಿ ಗೆಟ್ ರಿಡ್ ಆಫ್ ಯುವರ್ ಮೈಂಡ್. ಯು ಶುಡ್ ವಾಚ್ ಇಟ್ ಫಾಸ್ಟ್. ಸಿಗ್ತೀನಿ ಮುಂದೆ ನೋಡೋದಿಲ್ಲ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್.